ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಬೆಸ್ಟಾಗಿ ಕ್ವಿಕ್ಕಾಗಿ ಹೆಲ್ತಿಯಾಗಿ ಸೂಪರಾಗಿರೋ ಒಂದು ಸೂಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸ್ವೀಟ್ ಕಾರ್ನ್ ವೆಜ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಎಲ್ಲ ಕಡೆ ಸಿಗುತ್ತೆ, ನೀವು ಎಲ್ಲಾದರೂ ಇದನ್ನು ಕೇಳಿದ್ರೂ ಕೊಡ್ತಾರೆ. ಓನ್ಲಿ 10 or 12 ರುಪೀಸ್ ಏನೋ ಇದೆ. ಸೊ ಇವಾಗ ನಾನು ಒಂದು ಲೋಟ ನೀರು ಇಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಸೂಪ್ ಇದು. ಸೊ ಯಾರೇ ಬ್ಯಾಚುಲರ್ ಆಗಿರ್ಬೋದು, ಯಾರಾದರೂ ಇದನ್ನು ಮಾಡ್ಕೊಳ್ಬೋದು. ಸೊ ಜಸ್ಟ್ ಬಿಸಿನೀರಿಗೆ ಇದನ್ನು ಆ್ಯಡ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಕಾರ್ನೆಲ್ಲ ಬೇಯುತ್ತೆ ಅದರಲ್ಲೇ. ಸೊ ಈಗ ನೀವು ಮ್ಯಾಗಿ ಎಲ್ಲ ಮಾಡ್ಕೊಳ್ತೀರಲ್ಲ, ಸೊ ಆ ರೀತಿಯೇ ಇದನ್ನು. ಸೊ ಬಿಸಿನೀರಿಗೆ ಹಾಕ್ಕೊಂಡು ಏನೂ ಆ್ಯಡ್ ಮಾಡಬೇಡಿ, ಇದಕ್ಕೆ ಸಾಲ್ಟು ಏನೂ ಆ್ಯಡ್ ಮಾಡಬೇಡಿ. ಅವರೆಲ್ಲ ಅದನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡಿಟ್ಟಿರ್ತಾರೆ. ಸೊ ನೀವು ಜಸ್ಟು ಒಂದು ಲೋಟ ನೀರು ಹಾಕ್ಕೊಂಡು ಈ ಒಂದು ಪೌಡರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಿಂಪಲಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಸೂಪ್ ಕೂಡ ರೆಡಿಯಾಗುತ್ತೆ. ಮಾಡ್ಕೊಂಡು ಕುಡ್ದಿದ್ದಾಯಿತು ಈ ಚಳಿಗೆ. ಸೊ ನೆಕ್ಸ್ಟು ನಾನೊಂದು ಮೇಕಪ್ ಪ್ರಾಡಕ್ಟ್ನ ತೊಗೊಂಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇದು ತೊಗೊಂಡಿದ್ದು ನಾನು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲನೂ ಸೆಟ್ ಬಂದಿದೆ ಇದೇ ರೀತಿಯೇ. ಸೊ ಈಗ ನೀವು ನೋಡ್ತಾ ಇರ್ಬೋದು ಐ ಶ್ಯಾಡೋ ಪ್ಯಾಲೆಟು. ಸೊ ಎಷ್ಟು ಕಲರ್ಸ್ ಇದೆ ಅಂತಲೂ ತೋರಿಸ್ತೀನಿ, ಕ್ವಾಲಿಟಿ ಕೂಡ ಹೇಗಿದೆ ಅಂತಲೂ ಕೂಡ ತೋರಿಸ್ತೀನಿ. ಹಾಕ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ತು. ತುಂಬಾ ಚೆನ್ನಾಗಿದೆ ಎಲ್ಲನೂ ಪ್ರಾಡಕ್ಟು. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.